ಇಂತಹ ಹೇಳಿಕೆಗಳು ಭಾರತೀಯ ಸಶಸ್ತ್ರ ಪಡೆಗಳ ಗಣತಿಗೆ ಮಸಿ ಬೆಳೆಯುತ್ತದೆ ಅಂತೇಳಿ ಸಚಿವ ಪೈಲಟ್ ಅವರು ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ. ಇನ್ನೊಂದು ಸ್ವತಃ BJPಯ ಏನಪ್ಪ ಅಂತಂದ್ರೆ ಹಿರಿಯ ನಾಯಕರು ಮುಖ್ತಾರ್ ಅಬ್ಬಾಸ್ ನಖ್ವಿ ಅವರು ಹೇಳ್ತಾ ಇದ್ದಾರೆ, ಕರ್ನಲ್ ಖುರೇಶಿ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಮಧ್ಯಪ್ರದೇಶದ ವಿಜಯ್ ಶಾ ಒಬ್ಬ ಮೂರ್ಖ. ಅತ್ಯುತ್ಸಾಹದ ವೇಳೆ ಬುದ್ಧಿಹೀನರಾಗುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಕರ್ನಲ್ ಸೋಫಿಯಾ ಕುರಿತು ಇಂಥ ಹೇಳಿಕೆ ನೀಡುವ ಮೂಲಕ ಸಚಿವ ವಿಜಯ್ ಶಾ ನಗೆಪಾಟಲಿಗೀಡಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ BJP ಮಾತ್ರ ಹೌದಪ್ಪ ತಪ್ಪು ಅಂತ ಅವ್ರಿಗೆ ಹೇಳಿಲ್ಲ. ಅವ್ರನ್ನ ಸಂಪುಟದಲ್ಲಿ ಇಟ್ಟುಕೊಳ್ತಾರೋ ಬೇಡವಾ ಬೇರೆ ವಿಷಯ. ಅಟ್ಲೀಸ್ಟ್ ಖಂಡಿಸ್ಬೇಕಾಯ್ತು. ಆ ಮಾತನ್ನು ಖಂಡಿಸಿಲ್ಲ ಅನ್ನೋದು ಈ BJP ಇದರ ಮೇಲೆ ಕಾಂಗ್ರೆಸ್ಸಿಗರ ಆರೋಪ. ಅದರಲ್ಲೂ ಮುಖ್ಯವಾಗಿ ಕರ್ನಲ್ ಸೋಫಿಯಾ ಖುರೇಶಿ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎನ್ನಲಾದ ಮಧ್ಯಪ್ರದೇಶ ಸಚಿವ ವಿಜಯ್ ಶಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಇನ್ನೂ ಯಾಕೆ ವಜಾ ಮಾಡಿಲ್ಲ ಅಂತೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತದೆ. ಜಯರಾಮ್ ರಮೇಶ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇದರರ್ಥ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಂಥ ಒಂದು ಮಾತುಗಳನ್ನ ಆಡುತ್ತಿರುವಂಥ ಜನರ ಬಗ್ಗೆ ಯಾವಾಗಲೂ ಜನ ಕಾತರದಿಂದ ನೋಡ್ತಾ ಇರ್ತಾರೆ. ಜೊತೆಗೆ ಈ ಮಾತು ಸರಿನಾ ಅನ್ನುವಂಥ ಮಾತು. ಒಬ್ಬ ಉಚ್ಚ ಮಟ್ಟದ ಹೆಣ್ಮಗಳನ್ನು ಅವಳೊಬ್ಬ ಭಯೋತ್ಪಾದಕಿ ಅಥವಾ ಭಯೋತ್ಪಾದಕರ ಸಹೋದರಿ ಅನ್ನೋದು ಅವಶ್ಯಕತೆ ಇಲ್ಲ. ಇದು ಸರಿಯಾದ ಮಾತು. ಯಾಕಂದ್ರೆ ಇಡೀ ನಮ್ಮ ದೇಶದ ಪರವಾಗಿ ಹೋರಾಟಕ್ಕೆ ಸಜ್ಜಾದಂತಹ ವ್ಯಕ್ತಿಗಳು ಇವರಲ್ಲ, ಸೈನಿಕರು. ಅವರು ನಮಗಾಗಿ ಜೀವ ಕೊಡೋದಕ್ಕೆ ನಿಂತಿದ್ದವರು. ಅವ್ರ ಬಗ್ಗೆ ನಾವು ಲಘುವಾಗಿ ಮಾತಾಡೋದು, ಸಣ್ಣದಾಗಿ ಮಾತಾಡೋದು, ಅವ್ರನ್ನ ಟೀಕ್ಸೋದು ಎಷ್ಟು ಸರಿ? ಅದಕ್ಕಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ CJI ಅವರು ಸಹಿತ, ಚೀಫ್ ಜಸ್ಟಿಸ್ ಅವರು ಸಹಿತ ಇಲ್ಲಪ್ಪ ನಾವು ಇದಕ್ಕೆ ತಡೆ ಕೊಡಲಿಕ್ಕಾಗೋದಿಲ್ಲ, ನಿಲ್ಲಿಸಲಿಕ್ಕಾಗೋದಿಲ್ಲ, FIR ಆಗಲಿ 24 ಗಂಟೆಗಳ ನಂತರ ನೋಡು ಹಂಗೆ ಮುಂದೆ ಹಾಕಿದ್ದಾರೆ. ಅದು ಮುಂದೇನಾಗ್ಬೋದು, ಮುಂದೇನಂದರೆ ಹೈಕೋರ್ಟ್ ಹೇಳಿಬಿಟ್ಟದ, ಮಧ್ಯಪ್ರದೇಶ ಹೈಕೋರ್ಟ್ ಹೇಳಿದ ಇದಕ್ಕೆ